ನೋಡ್ರಿ, ನೀವು ನನಗೆ ಎಷ್ಟಾದರೂ ಶಿಕ್ಷೆ ಕೊಡ್ರಿ, ಎಷ್ಟಾದರೂ ಹೊಡೀರಿ ಬಡೀರಿ, ಏನಾದರೂ ತೊಂದರೆ ಕೊಡ್ರಿ, ನಾನು ಅನುಭವಿಸೋಕೆ ತಯಾರದನ. ಆದ್ರೆ ನಮ್ಮ ತಂದೆ ತಾಯಿಗೆ ನೀವೇನು ಮಾಡೋಕೆ ಹೋಗ್ಬೇಡ್ರಿ. ಅವರು ನಮ್ಮ ಅಪ್ಪ ಅಮ್ಮ, ಅವರು ಕಷ್ಟದಿಂದ ನಾ ಬಂದಾರ. ಇನ್ನು ಅವ್ರನ್ನ ಕಷ್ಟದಾಗ ನೋಡೋಕೆ ನನ್ನ ಮನಸ್ಸಿಗೆ ಇಷ್ಟ ಇಲ್ಲ. ಹಾಗಂತ ನೀವು ಹೇಳಿದ್ದನ್ನು ಕೇಳ್ಕೊತ ಬಿದ್ದಿರಾಕು ನನಗಿಲ್ಲ ಆಗಂಗಿಲ್ಲ. ನಾನು ಇಲ್ಲಿಂದ ಹೋಗ್ತೇನೆ. ನಾನಿಲ್ಲ ಇಷ್ಟೇನೆ ಇದ್ದಂಗೂ ನಾನು ಇರಾಕು ಅಲ್ಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದಾರೆ ಅಂತ ಅಂದ್ಕೊಂಡಿನಿ. ಒಬ್ಬೊಬ್ಬರು ಕಮೆಂಟ್ ಹಾಕಿದ್ರು. ಸೊ ಕತೆ ಇಲ್ಲೇ ಓಡ್ತಾ ಇದೆ, ಮುಂದೆ ಹೋಗಿ ಬರೀ ಅದೇ ಒಂದೇ ಇದರಲ್ಲಿ ಇದೇ ಥರ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ನಿಮಗೆ ಕತೆ ಮುಂದೆ ಹೋಗಬೇಕು ಅಂತಂದರೆ ಅಂದರೆ ಬ್ಯಾಕ್ಗ್ರೌಂಡ್ ಚೇಂಜ್ ಇರಬೇಕು ಅಷ್ಟೇ ಅಲ್ವಾ? ಅಲ್ಲ, ಮಾತಾಡೋದು ಕತೆ ಯಾವ ರೀತಿ ಹೋಗ್ತಾ ಇದೆ ಅದೇ ರೀತಿ ಹೋಗ್ತಾ ಇರುತ್ತೆ. ಬ್ಯಾಕ್ಗ್ರೌಂಡ್ ಚೇಂಜ್ ಇದ್ದರೆ ಏನು ಪ್ರಯೋಜನ ಇರೋದಿಲ್ಲ. ಸೊ ಸ್ವಲ್ಪ ನೋಡಬೇಕು. ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಯಾವ ರೀತಿ ಜಗಳ ಇರುತ್ತೆ ಅದು ಬಗೆಹರಿಬೇಕಂದ್ರೆ ಏನಾಗುತ್ತೆ, ಯಾವ ರೀತಿ ಆಗುತ್ತೆ, ಮದು ಚೇಂಜ್ ಆಗ್ತಾಳ ಅಥವಾ ಇಲ್ಲಿ ಅಳಮುಂಜಿ ಥರ ಕುಂದಿರ್ತಾಳ ಅನ್ನೋದನ್ನು ನೀವು ನೋಡಬೇಕು ಅಂತಂದರೆ ವಿಡಿಯೋನ ಫುಲ್ಲಾಗಿ ನೋಡಬೇಕು. ಡೈಲಿ ಅದೇ ಹಾಕ್ತೀರಾ, ಇದು ಕತೆ ಚೆನ್ನಾಗಿಲ್ಲ ಅಂತ ಅಂತೀರಾ. ಕತೆ ನಿಮಗೆ ತಾನಾಗೆ ಇಷ್ಟ ಆಗುತ್ತೆ, ಯಾಕಂದರೆ ಅದು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸ್ಟೋರಿ ಇರುತ್ತೆ. ಅದು ಯಾವ ರೀತಿ ಅವ್ರಿಗೆ ತಿರುಗಿ ಬೀಳ್ತಾಳೆ ಅನ್ನೋದನ್ನು ನೀವು ನೋಡಬೇಕು ಅಂತಂದರೆ ಇದನ್ನು ಕೂಡ ನೋಡಬೇಕು. ಇದನ್ನು ನೋಡದೆ ನಿಮಗೆ ಮದು ಯಾವ ರೀತಿ ತಿರುಗಿ ಬೀಳ್ತಾಳೆ, ಯಾವ ಮಾತಿಗೆ ತಿರುಗಿ ಬೀಳ್ತಾಳೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದಷ್ಟೇ. ನನಗೇನು ನೀವು ಹೇಳೋ ಮಾತಿಗೆ ಸ್ವಲ್ಪ ಬೇಜಾರಾಯಿತು, ಅದೇ ಹಾಕ್ತೀರಾ ಅಂತ ಹೇಳಿ ನಾನೇನು ಅದೇ ಹಾಕಲ್ಲ. ಸೊ ನೋಡಿ, ನಾನು ನಿನ್ನೆ ನೀವು ಹೇಳೋ ಟೆನ್ಷನಲ್ಲಿ ಮಾಡಿರೋ ವಿಡಿಯೋನ ಅದು ಏನಾಯಿತು ಗೊತ್ತಿಲ್ಲ, ಸಡನ್ನಾಗಿ ಅದು ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋಗಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ನಾನು ಮತ್ತೆ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಹೇಳಿ, ಇವಾಗ ಅದು ಕತೆ ನಮಗೆ ಪದೇ ಪದೇ ಅದೇ ಮಾಡಬೇಕು ಅಂದರೂ ಕೂಡ ನಮಗೂ ತಲೆ ಓಡಂಗಿಲ್ಲ. ಸೊ ಮನೆಯಾಗೆಲ್ಲ ಕೆಲಸ ಇರುತ್ತೆ, ಅದೆಲ್ಲ ಬಿಟ್ಟು ನಿಮಗೋಸ್ಕರ ಅಂತ ಹೇಳಿ ಕತೆನ ಮಾಡಿ ಹಾಕ್ತಾ ಇರ್ತೀವಿ. ಸೊ ನೀವು ಚೆನ್ನಾಗಿದೆ, ತುಂಬ ಸ್ಟೋರಿ ನಮಗೆ ಇಷ್ಟ ಆಗ್ತಾ ಇದೆ, ಇನ್ನೂ ಹೀಗೆ ಇರಲಿ, ಇನ್ನೂ ಎಪಿಸೋಡ್ಗಳನ್ನ ಹಾಕಿ ಅಂತ ಹೇಳಕತ್ತಾರೆ. ನಮ್ಗೆ ಇನ್ನೂ ಇಂಟ್ರೆಸ್ಟ್ ಬಂದು ಇನ್ನೂ ಕತೆಗಳನ್ನ ಹಾಕ್ತೀವಿ. ಸೊ ನೀವು ಈ ರೀತಿ ಅನ್ನೋದ್ರಿಂದ ನನಗದು ಸ್ವಲ್ಪ ಮೈಂಡಲ್ಲಿ ಹೋಗಿ ಆ ವಿಡಿಯೋ ಎಕ್ಸ್ಪೋರ್ಟ್ ಮಾಡೋದು ಬಿಟ್ಟು ಡಿಲೀಟ್ ಮಾಡಿಬಿಟ್ಟೆ. ಹೀಗಾಗಿ ಎಷ್ಟು ಬೇಜಾರಾಯಿತು ಗೊತ್ತಾ, ವಿಡಿಯೋ ಮಾಡೋದಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ. ಆದರೂ ನನ್ನ ಉಳಿದಿರೋ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಮತ್ತು ಅವ್ರಿಗೋಸ್ಕರ ಅಂತ ಹೇಳಿ ಈ ವಿಡಿಯೋನ ನಾನು ಇಬ್ಬರಿಗೋಸ್ಕರ ಅಂತ ಬಿಡೋಂಗಿಲ್ಲ, ಮಾಡಿ ಹಾಕ್ತೀನಿ. ನೀವು ಅಂದಿರ್ಬೋದು ಕತೆ ಮುಂದೆ ಓಡಿಸಿ ಅಂತ, ಆದರೆ ಮುಂದೆ ಅದು ಓಡುತ್ತೆ ತಾನಾಗೆ, ನೀವು ನೋಡಬೇಕಲ್ಲ. ನಾನು ಅಲ್ಲೇ ಏನೋ ಅದನ್ನು ನಿಲ್ಲಿಸಿಲ್ಲ. ಅದು ಅವರು ಮಾತಾಡ್ತಾ ಇದ್ದಾರೆ, ಬೇರೆ ಬೇರೆ ಮಾತಾಡ್ತಾ ಇದ್ದಾರೆ, ಯಾವಾಗಲೂ ಒಂದೇ ಥರ ಮಾತಾಡ್ತಾ ಇದ್ದಾರಾ ಇಲ್ವಲ್ಲ. ಸೊ ಮಾತಾಡಿದ್ದೀನಂತ ಮಾತಾಡ್ತಾ ಇಲ್ಲ, ಕತೆ ಚೇಂಜ್ ಆಗಿರುತ್ತೆ, ಮಾತು ಚೇಂಜ್ ಆಗಿರುತ್ತೆ, ಬ್ಯಾಕ್ಗ್ರೌಂಡು ಅದೇ ಇರುತ್ತೆ. ಸೊ ನೀವು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಕತೆ ಇಷ್ಟ ಆಗುತ್ತೆ ನಿಮಗೆ, ಕತೆ ತುಂಬ ಚೆನ್ನಾಗಿದೆ. ಮದು ಯಾವ ರೀತಿ ಚೇಂಜ್ ಆಗ್ತಾಳೆ ಅನ್ನೋದನ್ನು ಈ ಕಥೆಯಲ್ಲಿ ನಿಮಗೆ ತೋರಿಸ್ತೀನಿ. ಒಂದು ಜೀವನದಲ್ಲಿ ಕಷ್ಟನೇ ಪಟ್ಟಿರೋಂಥ ಹುಡುಗಿ ಯಾವ ರೀತಿ ಮುಂದೆ ಬರ್ತಾಳೆ ಅನ್ನೋದನ್ನು ನೀವು ನೋಡಬೇಕು. ಅಂದರೆ ಇವಾಗ ಪ್ರತಿಯೊಬ್ಬರು ಒಂದು ಹೆಣ್ಮಕ್ಳು ಮನೇಲಿ ಕಷ್ಟಪಟ್ಟು ಮದುವೆ ಆದಮೇಲೆ ಇವಾಗ ಒಂದೊಂದು ಪೈಸೆಗೂ ಎಷ್ಟೊಂದು ಕಷ್ಟಪಡ್ತಿರ್ತಾಳೆ. ಸೊ ಅವಳು ಮದುವೆ ಆದಮೇಲೆ ನಾವು ನಮ್ಮ ಕಾಲ ಮೇಲೆ ನಿಲ್ಲಬೇಕು, ಮನೇಲೇ ಕೂತ್ಕೊಂಡೆ ನಾವು ಏನಾದರೂ ಒಂದು ಮಾಡಬೇಕು ಅನ್ನೋದು ಇರುತ್ತಲ್ಲ. ಸೊ ಆ ರೀತಿ ಈ ಕತೆ ಒಂದು ಓಡ್ತಾ ಇದೆ. ಸೊ ನೀವು ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ, ನಿಮ್ಮ ಲೈಫಲ್ಲೂ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಮಾಡ್ಕೊಳ್ಬೋದು ಈ ಒಂದು ಕಥೆಯಿಂದ ಅಂತ ನಾನೇನು ಹೇಳಲ್ಲ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಓಕೆನಾ, ನನ್ನ ಮಾತಿಂದ ನಿಮ್ಗೆ ಏನಾದರೂ ಬೇಜಾರಾಗಿದ್ದರೆ ಸಾರಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ನೀನು ಕಣ್ಣೀರು ಹಾಕಿದ್ಕೊಳ್ಳಿ ಮರಿಗೆ, ನೀನು ಕಣ್ಣೀರಿಗೆ ಸೋತ ನೀನು ಹೇಳಿದಂಗೆ ಕೇಳಾಕ ನಾನೇನು ನಿಮ್ಮಪ್ಪನೂ ಅಲ್ಲ ನಿಮ್ಮವ್ವನೂ ಅಲ್ಲ ಏನ. ನೋಡು, ನನಗಾಕಿನ ಮದುವೆ ಆಗ್ಬೇಕಂತ ನಾನಕಿನ ಹುಟ್ಟಿದಾಗಿಂದ ಅಂದ್ರೆ ನನಗೆ ಬುದ್ಧಿ ಬಂದಾಗಿಂದ ಅದು ನಿಶ್ಚಯ ಆಗಿಬಿಟ್ಟಿತ್ತು. ಆದ ನಿಶ್ಚಯ ಆದಮೇಲೆ ನಾನು ಆಕಿನ ಮದುವೆ ಆಗ್ಬೇಕಂತನೂ ಇದ್ನಿ. ನಾನೇ ನೀನು ಮದುವೆ ಆಗ್ಬೇಕಂತ ಇರಾಕಿಲ್ಲ, ನಾನು ಖುಷಿನ ಮದುವೆ ಆಗ್ಬೇಕಂತ ಇದ್ನಿ. ಆದ್ರೆ ನೀವು ಅಷ್ಟೆಲ್ಲ ಅಂದಿರೋ ಮಾತಿಗೆ ನನ್ನ ತಲೆ ಕೆಟ್ಟು ನಿನ್ನನ್ನು ಹೆಂಗೆ ನರಕ ತೋರಿಸ್ಬೇಕಂತ ಹೇಳಿ ನನ್ನ ಮನೆ ಕರ್ಕೊಂಡು ಬಂದಿರೋದ. ಒಂದ್ಸರಿ ಚಲೋ ಇರ್ತೀನೋ ಒಂದ್ಸರಿ ಕೆಟ್ಟಿರ್ತೀನೋ ಅಂತ ಅಂತಿದ್ಯಲ್ಲ, ಯಾಕೆ ಹೇಳು? ಚಲೋ ಇದ್ದಂಗೆ ನಾಟಕ ಮಾಡಬೇಕು, ಬೆನ್ನ ಹಿಂದೆ ಚೂರಿನ ಹಾಕಬೇಕು ಅನ್ನೋದು ನನಗೆಲ್ಲ ಗೊತ್ತೈತಿ. ನಿನಗೆ ಹೆಂಗೆ ನರಕ ತೋರಿಸ್ಬೇಕು, ನೀನು ನರಕ ಪಡೋದು ನೋಡಿ ನಿಮ್ಮಪ್ಪ ಅಮ್ಮ ಹೆಂಗೆ ನರಕ ಅನುಭವಿಸ್ಬೇಕು ಅಂತ ನನಗೆ ಗೊತ್ತೈತಿ. ನೀನು ಇಷ್ಟು ದಿನ ಏನು ಹೇಳಿದ್ದಿ? ನಮ್ಮಪ್ಪ ಅಮ್ಮಂಗೆ ಹೇಳಬಾರ್ದು ನೀವು ನನಗೆ ತಾಳಿ ಕಟ್ಟಿರೋದನ್ನ ಅಂತ ಹೇಳಿದ್ದಿ. ಆದ್ರೆ ಇವತ್ತು ನಾನು ಅವ್ರಿಗೆ ಹೋಗಿ ಹೇಳ್ತಾನೆ, ನಿನ್ನ ಮಗಳನ್ನ ನಾನಾ ಮದುವೆ ಆಗಿದ್ದೇನೆ ಅಂತೇಳಿ. ಏನು ಮಾಡ್ಕೋತಿದ್ದಿ? ಹೋಗ್ಲೇ ಮಾಡ್ಕೊ, ಹೋಗು, ನಡೆ. ಅಮ್ಮ, ಅಯ್ಯೋ ಅಯ್ಯೋ, ಇವರಿಬ್ಬರು ಹಿಂದೆ ಇಷ್ಟೆಲ್ಲ ಗುಟ್ಗಳೈತೇನ? ಅಂದ್ರೆ ಮಾವ ಈಗಿನ ಪ್ರೀತಿಯಿಂದ ಮದುವೆ ಆಗಿಲ್ಲ. ಹಬ್ಬ, ನಾನೆಲ್ಲೋ ಈಗಿನ ಪ್ರೀತಿ ಮಾಡಿ ಇಷ್ಟಪಟ್ಟು ಮದುವೆ ಆಗಿದ್ದಾರೇನೋ ಅಂತ ಅನ್ಕೊನಿ. ಇಲ್ಲ ಇಲ್ಲ ಅಲ್ಲ, ದ್ವೇಷದಿಂದ ಮದುವೆ ಆಗಿದ್ದಾನೆ ಮಾಮ. ಮಾವ ಯಾವತ್ತಿದ್ರು ನನ್ನವನೇ. ಈ ಮದುಗ ನಾನು ಒಂದು ಗತಿ ಕಾಣಿಸ್ತಾನೆ. ಇನ್ನು ಮುಂದೆ ಈಕಿಗೆ ಹೆಂಗೆ ಆಟ ಆಡಿಸ್ಬೇಕು ಅಂತ ನನಗೂ ಗೊತ್ತೈತಿ. ರೀ, ಏನು ಮಾಡ್ತಾ ಇದ್ರಿ ನೀವು? ಹಾಂ, ಏನು ಮಾಡ್ತಾ ಇದ್ದೀರಾ? ಸುಮ್ಮನೆ ಇರ್ತಾನೆ ಅಂತ ಹೇಳಿ ನನ್ನ ಮೇಲೆ ಕೈ ಮಾಡಕ್ಕೆ ನೋಡಕತ್ತೀರಿ. ನನ್ನನ್ನು ದಪ್ತೀರಿ ನೀವು? ನಮ್ಮಪ್ಪ ಅಮ್ಮಗ ನರಕ ತೋರಿಸ್ತೇನೆ ಅಂತ ನನ್ನ ಮುಂದೆ ಹೇಳ್ತೀರಿ ನೀವು? ಬಾಯಿ ಮುತ್ಕೊಂಡು ನಮ್ಮ ಮನ್ಯಾಗ ನಾನು ಹೇಳಿದಂಗೆ ಕೇಳ್ಕೊಂತ ಬಿದ್ದಿರ್ಬೇಕು. ಅದನ್ನು ಬಿಟ್ಟು ಜಾಸ್ತಿ ಮಾತಾಡುವಂಗಿಲ್ಲ. ಇಲ್ಲಿ ನಮ್ಮ ಮನ್ಯಾಗ ನಾನು ಏನು ಹೇಳ್ತಾನೆ ಅದನ್ನ ಕೇಳ್ಬೇಕು. ನಿಮ್ಮಪ್ಪ ನಿಮ್ಮಮ್ಮಗೆ ಒಂದು ಗತಿ ಕಾಣಿಸಿಲ್ಲ ಅಂದ್ರೆ ನನ್ನ ಹೆಸರು ವೀರುನಲ್ಲೇ ಮದಿ. ನೆನ್ಪಿಟ್ಕೋ, ಮೂಳ ತೊಗೊಂಡು ಬಂದ ಇಷ್ಟಪಟ್ಟು ಮದುವೆ ಆಗಿದ್ದಾನೆ ಅಂತ ಅಂದ್ಕೊಂಡಿದ್ದಿ.
ಆಹಾ ಮದ್ವೆಯಾಗಿ ನಿನ್ ಜೊತೆ ಯಾಕೆ ಸಂಸಾರ ಮಾಡೀನಿ ಅಂತ ಈಗ ಗೊತ್ತೈತೇನ? ನಾಳೆ ನೀನು ಹಂಗೆ ತಾಳಿ ಕಟ್ಟಿಸ್ಕೊಂಡು ಕಸ ಓಡೋಗ್ಬಿಟ್ರೆ ಅದಕ್ಕೆ ನಿನ್ನ ಜೊತೆ ನಾನು ಸಂಸಾರ ಮಾಡಿರೋದು. ಇನ್ನು ನೀನು ಯಾವನ ಮದ್ವೆ ಆಗಕ್ಕಾಗತ್ತ? ಯಾವ ನಿನ್ನನ್ನು ಮದ್ವೆ ಆಗಂಗಿಲ್ಲ, ನಿನ್ನ ಮೂಸದಕ್ಕೂ ನೋಡಂಗಿಲ್ಲ. ಯಾಕಂದ್ರೆ ನೀನು ಇನ್ನೊಬ್ರು ಮುಟ್ಟಿರೋ ಹೆಣ್ಣದಿ ನೀನು. ಇನ್ನೊಬ್ಬ ಬಂದ ನೀನು ಹೆಂಗೆ ಮದ್ವೆ ಆಗಕ್ಕಾಕತಿ? ಹಾ, ಅದಕ್ಕೆ ನಾನು ಹಂಗೆ ನಿನಗೆ ಅಂಥ ಶಿಕ್ಷೆ ಕೊಟ್ಟಿರೋದು. ಇನ್ನು ನಿಮ್ಮ ಅಪ್ಪ ಅಮ್ಮಂಗೆ ಹೋಗಿ ನಿನ್ನ ದರ ಎಳ್ಕೊಂಡು ಹೋಗಿ ಹೇಳ್ತಾನೆ, ನಾನು ಈಕಿ ಕುತ್ತಿಗೆಗೆ ತಾಳಿ ಕಟ್ಟಿದನು ಅಂಥೇಳಿ. ಅವಾಗ ನಿಮ್ಮವ್ವ ಎದಿ ಓಡ್ಕೊಂಡ ಸತ್ತು ಹೋಗಿಬಿಡ್ಬೇಕಲ್ಲೇ. ಅದನ್ನು ನೋಡುವಂತ್ಯ ಈಗ ಸನೇದ್ರಾಗನ ಅದು ಚಾಲು ಆಕತ್ತೇನು. ಹೌದಾ? ನಮ್ಮಪ್ಪ ಅಮ್ಮಗೆ ಹೋಗಿ ನೀವು ನನ್ನ ಮದುವೆ ಆಗಿದ್ರೆ ಅಂತ ಹೋಗಿ ಹೇಳ್ತೀರಿ? ಆಯ್ತು ಹೋಗಿ ಹೇಳೋಗ್ರಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನ್ನನ್ನು ಯಾರು ಮದುವೆ ಆಗಂಗಿಲ್ಲ. ಓ, ನೀವು ಮದುವೆ ಆಗಿರೋ ನನ್ನ ಜೊತೆ ಸಂಸಾರ ಮಾಡಿರೋದಕ್ಕೆ ನನ್ನನ್ನು ಯಾರು ಮದುವೆನೂ ಆಗೋದಿಲ್ಲ, ನನಗೆ ಯಾವ ಹುಡುಗನೂ ಸಿಗಂಗಿಲ್ಲ ಅಂತ ಅನ್ನಕತ್ತೀರಿ. ಮನಸ್ಸು ಮಾಡಿದರೆ ಇವಾಗ ನಾನು ಒಂದು ಹುಡುಗನ ಮದುವೆ ಆಗಿ ನಿಮ್ಗೆ ತೋರಿಸ್ಬೋದು. ಆದ್ರೆ ನಾನು ಅಂಥಕ್ಕೆಲ್ಲ. ನೀವು ತಾಳಿ ಕಟ್ಟಿದ್ದೀರಿ, ನಾನು ನಿಮ್ಮನ್ನು ಗಂಡನ ಅಂತ ಅನ್ಕೊಂಡ್ಬಿಟ್ಟನ. ನೀವು ನನ್ನ ಹೆಂಡತಿ ಅಂತ ಅನ್ಕೋದಿದ್ರು ಪರವಾಗಿಲ್ಲ, ನಾನು ನಿಮ್ಮನ್ನ ಗಂಡ ಅಂತ ಅನ್ಕೊಂಡು ಆಗೈತಿ. ನಿಮ್ಮ ಜೊತೆ 7 ಹೆಜ್ಜೆನೂ ತೊಳೆದಾಗೈತಿ, ನಿಮ್ಮ ಜೊತೆ ಸಂಸಾರನೂ ಮಾಡಾಗೈತಿ. ಇನ್ನು ನೀವು ಅತಿ ಕೋಳಿಗೆ ತಾಳಿ ಕಟ್ಟಿದಾರೆ ಅಂತ ಹೇಳಿ ನಾನು ಹೋಗಿ ಇನ್ನೊಬ್ಬನ ಮದುವೆ ಆಗಕ್ಕೆ ಆಗಂಗಿಲ್ಲ. ನೀವು ಮಾಡಿದಾರೆ ಅಂತ ಹೇಳಿ ನಾನು ಹಂಗೆ ಮಾಡ್ತಾನಂತ ಅನ್ಕೋಬೇಡ್ರಿ. ಇನ್ನು ಮುಂದೆ ನೀವು ಹೆಂಗೆ ನಮ್ಮಪ್ಪ ಅಮ್ಮಗೆ ಹೋಗಿ ಹೇಳ್ತಾನಂತ ಕೆಲಸ ನನಗೆ ಅಂಜಿಕೆ ಹಾಕತ್ರಲ್ಲ, ಹಂಗೆ ನಾನು ಇನ್ನು ಮುಂದೆ ಈ ಮನ್ಯಾಗ ಚೇಂಜ್ ಆಗ್ಬೇಕಾಕತಿ. ನನ್ನ ಸ್ಥಾನನ ನಾನು ತಗೋತಾನೆ. ನಿನ್ನ ಸ್ಥಾನ ನಮ್ಮ ಮನ್ಯಾಗ ನೀನು ತಗೋತಿದ್ದಿ. ಯಾವ ಸ್ಥಾನ? ಕೆಲಸದವ್ರ ಸ್ಥಾನನಾ? ಕೆಲಸದವ್ರ ಸ್ಥಾನ ನಾನು ಯಾಕೆ ತಗೊಳ್ರಿ? ಹಾಂ, ಕೆಲಸದವ್ರ ಸ್ಥಾನ ಎಲ್ಲ ಯಾವಳಿಗಾದ್ರೂ ಹೋಗ್ಕೊಡಿ. ನೀವು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದ್ರಂತ ಊರಿಗೆಲ್ಲ ಡಂಗುರ ಸರ್ಕೊಂಡು ನಾನೇ ಬರ್ತೀನಿ. ಪ್ರತಿಯೊಬ್ಬರಿಗೂ ನಾನು ನಿಮ್ಮ ಹೆಂಡತಿ ಅಂತ ತೋರಿಸ್ಕೊತೀನಿ. ಇನ್ನು ಮುಂದೆ ನನ್ನ ಕೊರಳಲ್ಲಿ ದೊಡ್ಡದಾಗಿರೋ ಮಾಂಗಲ್ಯ ಸರನ ಹಾಕೋತಾನೆ. ಇಷ್ಟು ದಿನ ನಾನು ಮುಚ್ಚಿಟ್ಕೊಂಡು ಅಡ್ಡಾಡ್ತಿದ್ನಿ, ಇನ್ನು ಮುಂದೆ ತೆರ್ಕೊಂಡು ಅಡ್ಡಾಡ್ತಾನೆ. ಯಾರು ಕೇಳಿದ್ರೆ ನಿನ್ನ ಗಂಡ ಯಾರಂದ್ರೆ ನನ್ನ ಗಂಡ ವೀರೇಶ್ ಅಂತ ಹೇಳ್ತಾನೆ. ಅದು ಚೇರ್ಮನ್ ಅದಾನಲ್ಲ, ಆ ಸಾವುಕಾರನೇ ನನ್ನ ಗಂಡ ಅಂತ ಎಲ್ಲರಿಗೂ ಹೇಳ್ತಾನೆ. ಊರ ಮಂದಿಗೆ ಪ್ರತಿಯೊಬ್ಬರಿಗೂ ಸಣ್ಣ ಹುಡುಗರಿಗೂ ನಾನು ಹೇಳ್ಕೊಂಡು ಬರ್ತಾನೆ. ನೀವು ಬರೀ ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ರೆ ಹೆಂಗೆ? ಮಂದಿಗೆಲ್ಲ ಗೊತ್ತಾಗಬೇಕಲ್ಲ, ಜನಕ್ಕೆಲ್ಲ ಗೊತ್ತಾಗಬೇಕಲ್ಲ. ನಿಮ್ಗೆ ನಾನು ಮೊದಲನೇ ಹೆಂಡತಿ ಅಂತೇಳಿ ಹಂಗೆ ಗೊತ್ತಾಗೋಂಗ ನಾನು ಮಾಡ್ತೇನೆ. ನೋಡ್ತಾರೇನು? ನಾನು ಅಂಜ್ಕೊಂಡು ಸುಮ್ಮನೆ ಇರೋ ಮಗಳೆಲ್ಲ ಹೇಳಿರೋದನ್ನ ಮಾಡಿ ತೋರಿಸ್ತೀನಿ. ನನ್ನ ಮುಂದರ ಶರತ್ ಹಾಕಕತ್ತೇನು? ಈ ಶರತ್ಗೆಲ್ಲ ಅಂಜಿ ಕುಂದ್ರೋ ಮಗ ನಾನಲ್ಲ. ಹೌದೌದು, ಮಾಡ್ತೀಯಲ್ಲ ಮಾಡು. ಆಯ್ತು, ಈ ಮನ್ಯಾಗ ನಿನ್ನ ಸ್ಥಾನ ಹೆಂಗೆ ತಗೋತಿದ್ದಿ ತಗೋ, ನಾನು ನೋಡ್ತೇನೆ. ಆತಾತು, ನೀವು ಈ ಮನೆಯಿಂದ ಹೋಗಿ ನಮ್ಮ ಅಪ್ಪ ಅಮ್ಮಂಗೆ ಹೆಂಗೆ ಸುದ್ದಿ ಮುಟ್ಟಿಸ್ತಾರಿ ನಾನು ನೋಡ್ತೇನೆ. ನೀವು ಮುಟ್ಟಿಸಿದ್ರೆ ಊರ ಮಂದಿ ಮುಂದೆಲ್ಲ ನಾನು ಮುಟ್ಟಿಸ್ತಾನೆ. ನನಗೂ ನೋಡಿ ಸಾಕಾಗೈತಿ. ಇನ್ನು ನನಗೆ ನೋಡೋಕ್ಕಾಗಂಗಿಲ್ಲ. ಎಷ್ಟು ದಿನ ಅಂತ ನೋಡೋಕ್ಕಾಗತ್ತೆ ಹಂಗೆ ಸುಮ್ಮನೆ? ಇಲ್ವಲ್ಲ, ಧೈರ್ಯ ನಮಗೂ ಬರಬೇಕು. ನಾವು ಹೋಗಿ ಒಂದು 4 ಮಂದಿ ಮುಂದೆ ಮಾತಾಡಬೇಕು. ಇಷ್ಟು ದಿನ ನಾನು ಮದುವೆ ಆಗಿದ್ನಿ, ಇನ್ನು ಮಧು ವೀರೇಶ್ ಆಗ್ತೀನಿ ಅಂದ್ರೆ ತಂದೆ ಹೆಸರು ತೆಗೆದು ಗಂಡನ ಹೆಸರು ಆಧಾರ್ ಕಾರ್ಡ್ದಲ್ಲಿ ಹಾಕ್ಬಿಡ್ತೀನಿ. ಯಾರಿಗಾದ್ರೂ ಗೊತ್ತಾಗುತ್ತಾ ನನ್ನ ಗಂಡ ವೀರೇಶ್ ಅಂತ ಹೇಳಿ? ಅದು ಚೇರ್ಮನ್ ಸಾವುಕಾರ ಅಂತ ಹೇಳಿ? ಎಲ್ಲರಿಗೂ ಬಡ್ಡಿ ಕೊಡೋ ವೀರು ಅಂತ ಹೇಳಿ? ಭಾಳ ಮಾತಾಡಕ್ಕೆ ಹೋಗಬೇಡ ಮಧು. ತಲೆ ಕಟ್ರೆ ನೀನು ಇಲ್ಲೇ ಕೊಲ್ಲಕ್ಕೂ ಹೆಸಂಗಿಲ್ಲ. ಕೊದ್ದ ಬಿಡ್ರಿ, ನಾನು ನೋಡೇ ಬಿಡ್ತಾನೆ. ಮಾಮ, ಏನು ನಡೀತಾ ಇದ್ರಿ ಅಲ್ಲಿ? ಯಾಕೆ ನೀವಿಬ್ರು ಜಗಳ ಆಡತ್ತೀರಿ? ಹೊರಗಡೆ ಬಂದು ಮಾತಾಡ್ತಾನೆ ಅಂತ ಹೇಳಿ ಈಗ ಯಾಕೆ ನಿಮ್ಮ ಇಷ್ಟೊಂದು ಕೋಪ ಮಾಡ್ಕೊಂಡು ನಿಮ್ಮ ಜೊತೆ ಜಗಳ ಮಾಡಕತ್ತಾಳ? ನಾವಿಬ್ರು ಗಂಡ ಹೆಂಡತಿ, ನಾವಿಬ್ರು ಜಗಳನಾದ್ರೂ ಮಾಡ್ತಾವೆ, ಹೊಡೆದಾಡ್ತಾವೆ. ಅದನ್ನ ಕೇಳಕ ನೀನು ಯಾವಾಕಿಲೆ? ಹಾಂ, ನಾವು ಇಬ್ರು ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ಕದ್ದು ಕೇಳಿಸ್ಕೊಂತ ನಿಂತಿದ್ದಲ್ಲ, ನಾನು ನೀನು ನೋಡಿಲ್ಲ ಅಂತ ಅನ್ಕೊಂಡ್ಬಿಟ್ಟು ನೀನು ನಿಂತಿರೋದನ್ನ. ಏನೇ ನನ್ಗೆ ಹೆಂಗೆ ಬೇಕಂಗೆಲ್ಲ ಮಾತಾಡಕತ್ತಿದ್ದಿ? ನೀನು ನಮ್ಮ ಮಾವನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡಿದ್ದಿ? ಹಾಂ, ಈ ಸುಳ್ಳನ್ನೆಲ್ಲ ನಾನು ನಂಬೋ ಮಾತು ಅಲ್ಲ, ಮಗಳು ಅಲ್ಲ. ಮಾಮ ಏನು ಹೇಳ್ತಾಳಕ್ಕೆ ಹೇಳೋದಿಲ್ಲ ಕರೆ ಏನ ಮಾಮ? ಹೆಂಗೆ ಬೇಕಂಗಲ್ಲ. ಯಾಕ ತಾಳಿ ಕಟ್ಟಿರೋ ನನಗೂ ಅವನು ಗಂಡನ, ನಿನಗೂ ಅವನು ಗಂಡನ. ನಿನಗಾಗಿರೋದು 4 ಮಂದಿ ಮುಂದೆ ಮದುವೆ, ನನಗಾಗಿರೋದು 3 ಜನದ ಮುಂದೆ ಮದುವೆ. ನನಗೆ ತಾಳಿ ಕಟ್ಟಿದ್ದು ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ತಾಳಿ ಕಟ್ಟಿರೋದು ಇನ್ನೊಬ್ರಿಗೂ ಗೊತ್ತೈತಿ. ಇವ್ರು ಕಟ್ಟಿರೋದು ನನಗೆ ಗುಡಿಯಾಗ ತಾಳಿ, ನಿನಗೆ ಕಟ್ಟಿರೋದು ಮನೇಲಿ ತಾಳಿ. ನನಗೆ ಫಸ್ಟ್ ಕಟ್ಟಿರೋದು, ನಾನು ಫಸ್ಟ್ ಹೆಂಡತಿ ಅದನ್ನ. ಇನ್ನೇನೇನು ನನಗೆ ಎಲ್ಲ ಇಲ್ಲಿ ಈ ಮನ್ಯಾಗ ಸೊಸೆ ಅನ್ನೋ ಸೌಲಭ್ಯ ಸಿಗಬೇಕೋ ಎಲ್ಲ ಸಿಗ್ತತಿ. ನೀನು ನಾನು ಇಬ್ರು ಈ ಮನೆಗೆ ಸೊಸೆಯಾರದವು, ಇಬ್ರು ಕೂಡ ಇನ್ನು ಮುಂದೆ ಹಂಗೆ ಇರ್ಬೇಕು. ಅದನ್ನ ಬಿಟ್ಟ ನೀನೇನು ದೊಡ್ಡ ಮನೆಯಿಂದ ಬಂದಿ ಅಂತೇಳಿ ದೊಡ್ಡ ಸ್ಥಾನ ತೋರಿಸಿದ್ರ ಕೇಳೋ ಮಗಳು ನಾನಲ್ಲ. ಮಾಮ ನೋಡು, ನನಗೆ ಹೆಂಗೆಲ್ಲ ಮಾತಾಡತಾಳಕಿ? ಏನೇ ಯಾಕ? ತಿಂದು ಕೊಬ್ಬು ಜಾಸ್ತಿ ಆಗ್ಬಿಟ್ಟತೇನು? ನನ್ನ ತಂಟೆಗೆ ಏನಾರ ಬಂದ್ರ ಹುಟ್ಟಿಲ್ಲ ಅನಿಸ್ಬಿಡ್ತಾನೆ ನಿನ್ನ. ಏನು ಹುಟ್ಲಿಲ್ಲ ಅನಿಸ್ಬಿಡೋದು? ನೀನು ಹುಟ್ಲಿಲ್ಲ ಅನ್ಸೋ ಮಟ ನಾನೇನು ಕಡ್ಲೆಪುರಿ ತಿನ್ಕೊಂತ ಕುಂತಿರ್ತಾನೇನು? ಅದು ಮಾತಾ ಇಲ್ಲ. ಏನು ನೀನು ನಾನು ಸುಮ್ಮನೆ ಹೊರಟೋಗು. ನೋಡು ಮಾವ, ನೋಡು ಹೆಂಗೆಲ್ಲ ಮಾತಾಡಕತ್ತಾಳ. ಇಂತಕಿನ್ನ ನೀನು ಮನೆ ಕರ್ಕೊಂಡು ಬಂದೇನ? ಮನೆ ಸಂಸಾರ ಎಲ್ಲ ಹಾಳು ಮಾಡ್ತಾಳ. ಎಲ್ಲರ ನೆಮ್ಮದಿನೂ ಕೆಡಿಸ್ತಾಳಿಕ್ಕಿ. ಮನೆ ಕೆಲಸದಾಕೆ ಅನ್ಕೊಂಡ್ರ ತಲೆ ಮೇಲೆ ಇರ್ಕೊಂತ ಈಗ ನನ್ನ ಮಾವನ್ನ ಮದುವೆ ಆಗಿದ್ದಾನಂತ ನಾಟಕ ಮಾಡ್ತೇನ? ನಾನ್ಯಾಕೆ ನಾಟಕ ಮಾಡಲಿ? ನಾನ್ಯಾಕೆ ನಾಟಕ ಮಾಡಲಿ? ಇಷ್ಟು ದಿನ ತಾಳಿನ ಬಚ್ಚಿಟ್ಕೊಂಡಿದ್ನಿ, ನೋಡ್ತೇನೆ ಇವಾಗ ತೆಗೆದು ತೋರಿಸ್ತಾನೆ ನೋಡು.
ಸುಮ್ಮನಿದ್ದು ಬಿಡು, ನಾಟಕ ಎಲ್ಲ ಮಾಡಕ್ ಹೋಗ್ಬೇಡ. ನೋಡು, ನೀನ್ ಇವಾಗ ಏನಾರ ಬಾಯಿ ಮುಚ್ಕೊಂಡಿರ್ಲಿಲ್ಲ ಅಂದ್ರ ನಿಮ್ಮ ತಂದೆ ತಾಯಿ ಸಾಯಿಸಿ ಬಿಡ್ತಾನೆ ನಾನು. ನೋಡ್ದಿ ಎಷ್ಟು ಅಂತಾರ ಅಂತ ಹೇಳಿ, ನಾನು ತಾಳಿ ನಿನಗೆ ತಗ ತೋರಿಸ ಅಂತ ಹೇಳಿ ಎಷ್ಟು ಅಂತಾರ. ಅಲ್ಲ ರೀ, ನಿಮ್ಗೇನು ಗೊತ್ತಿಲ್ಲ ಅನ್ಕೊಬಿಟ್ರೇನು? ಆಕಿಗೆ ಎಲ್ಲ ಗೊತ್ತೈತಿ, ಗೊತ್ತಿದ್ದು ನಾಟಕ ಆಡಕತ್ತಾಳ. ಅವತ್ತ ನಾನು ಕೆರೆಯಾಗಿ ಬೀಳೋದಕ್ಕೆ ಕಾರಣನ ಈಕಿ, ಗೊತ್ತೈತೆ ನಿಮ್ಗೆ? ಇದೆಲ್ಲ ನಿಮ್ಗೆ ಗೊತ್ತಿಲ್ಲಲ್ಲ. ನಾನು ಬಟ್ಟೆ ಒಗಿಬೇಕಂತ ನನ್ನ ಕೆರೆಗೆ ಕರ್ಕೊಂಡು ಹೋಗಿ, ಕೆರೆಯಾಗ ನಾನು ಬಟ್ಟೆ ಒಗಿಬೇಕಾದ್ರೆ ಹಿಂದಿಂದ ಬಂದ ಜಾಡಿಸಿ ಒದ್ದು ನನ್ನ ನೀರಾಗ ಕೆಡವಿದಾಳಕಿ. ಆಮೇಲೆ ಯಾರೋ ನೋಡಿದ್ರ ಅಂತ ಹೇಳಿ ಕಾಪಾಡಿ ಅಂತ ಚಿರುದ್ಕ ಯಾರೋ ನೋಡಿದಾರ ಅಂತ ಹೇಳಿ ನಾಟಕ ಆಡ್ತಾಳಲ್ಲಿ. ಅಯ್ಯೋ ಕಾಪಾಡ್ ಬರ್ರಿ, ನಮ್ಮ ಮನೆ ಕೆಲಸದಾಗ ಬಿದ್ದಾಳು, ನನ್ನ ಗೆಳತಿ ಬಿದ್ದಾಳು ಅಂತ ನಾಟಕ ಆಡ್ತಾಳಕಿ. ಅವಾಗ ಆಮೇಲೆ ಹೇಳ್ತಾಳು, ನನಗೆ ಎಲ್ಲ ಗೊತ್ತು, ನೀನು ನನ್ನ ಮಾವನ ಮದುವೆ ಆಗ್ತಿದ್ದಿ, ನನ್ನ ಮಾವನ ಮದುವೆ ಆಗ ನಿನ್ಗೆ ಎಷ್ಟು ಧೈರ್ಯ ಅಂತ ಹೇಳಿ ನನ್ನನ್ನು ನೀರಿಗೆ ದಬ್ಬಿದ್ದಾಳಕಿ. ಸಾಯ್ಲಿ ನೀನು ಅಂತಂದ್ಲು. ಆದ್ರೆ ನಾನು ಸಾಯ್ಲಿಲ್ಲ. ಯಾಕೆ ಹೇಳು? ನಾನಿನ್ನು ಬದುಕಿ ಬಾಳ್ಬೇಕಾದಾಕಿ. ಆ ದೇವ್ರು ನನ್ನ ಸಾಯಕ್ಕೆ ಹೆಂಗೆ ಬಿಡ್ತಾನೋ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ಬೇಕಲ್ಲ, ಅದಕ್ಕಾಗಿ ನನ್ನ ಮತ್ತೆ ಬದುಕಿಸಿ ಕಳಿಸಿದ. ಆದ್ರೆ ಆಕೆ ಇವಾಗ ಏನು ಮಾಡಿದ ಗೊತ್ತೈತಿ? ಈಗ ನಿಮ್ಗೆ ನಾಟಕ ಆಡಕತ್ತಾಳ. ನಿಮ್ಮ ಮುಂದೆ ನಮ್ದು ಇಬ್ಬರು ಮದುವೆ ಆಗಿತ್ತು ಅನ್ನೋದು ಗೊತ್ತಿಲ್ಲ ನನಗೆ, ನಾಟಕ ಆಡಕತ್ತಾಳ. ನಿನ್ನ ನಾಟಕ ನನಗೆ ಗೊತ್ತಿಲ್ಲೇನು? ಏನು ಹೇಳಕತ್ತಿಲ್ಲ ನೀನು? ಎಷ್ಟೆಲ್ಲ ಸುಳ್ಳುಗಳನ್ನ ಹೇಳಕತ್ತಿದ್ದಿ. ನೋಡು ಮಾವ, ಈಕಿ ಮಾತೆಲ್ಲ ನಂಬಕ್ ಹೋಗ್ಬೇಡ. ಬರೀ ಎಲ್ಲ ಸುಳ್ಳು ಹೇಳಕತ್ತಾಳ. ಬರೀ ಈಕಿ ಮಾತಷ್ಟೇ. ಏನು ಹೇಳಕತ್ತಿ ನೀನು ಕೆರೆಯಾಗ ಬಿದ್ದಿದ್ದಿ. ನೀನು ಕೆರೆಯಾಗ ಬಟ್ಟೆ ಹೋಗ್ಬೇಕಾರ ಖುಷಿ ನಿನ್ನ ದಬ್ಬಿದ್ಲ, ಜಾಡಿಸಿ ಓದಿದ್ಲ. ಅಂದ್ರೆ ಖುಷಿಗೆ ಮೊದ್ಲ ಗೊತ್ತಿತ್ತಂತ ಹೇಳಕತ್ತಿ ನೀನು ನನಗೆ. ಆಕೆ ಗೊತ್ತಿದ್ದು ಮದುವೆ ಆಗಿದ ಅಂತ ಹೇಳಕತ್ತಿದ್ದಿ. ಅಯ್ಯೋ ಮಾವ, ಆಕಿ ಮಾತೆಲ್ಲ ಕೇಳಬೇಡ್ರಿ. ನೀನು ಸುಮ್ಮನಿರು ಖುಷಿ, ಒಂದಿಟ ಹೇಳು. ಹೌದು, ನಾನು ಹೇಳತ್ತಿರೋದು ನಿಜಾನ. ಹೌದು, ಮತ್ತೆ ನಾನು ಕೆರೆಯಾಗ ಬಿದ್ದಿದ್ನಿ. ಸಾವು ಬದುಕಿನ ಮಧ್ಯೆ ಹೋರಾಡಬೇಕಾದ್ರೆ ನನ್ನ ಒಬ್ರು ಬಂದು ಕಾಪಾಡಿದಾರ. ಅವ್ರು ಯಾರಂತ ಗೊತ್ತಾ? ಇಲ್ಲಿ ನಿಮ್ಮ ಮನೆಗೆ ಫೋಟೋ ತೆಗಿಯಾಕ ಬಂದಿದ್ರಲ್ಲ, ಅವರ ನನ್ನ ಜೀವ ಕಾಪಾಡಿರೋದು. ಬೇಕಿದ್ರೆ ಅವ್ರನ್ನ ಕೇಳ್ರಿ. ಇವ್ರು ಒದ್ದಿರೋದನ್ನ ಫೋಟೋ ತೆಗ್ದಾರಂತ. ನನಗೇನಾದ್ರೂ ತಲೆ ಕಟ್ಟ ಅದನ್ನ ಅವರು ನನಗೆ ಕೊಟ್ಟಿದಾರ. ನಾನು ಅದನ್ನ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟ ಈಕಿನ ಒಳಗೆ ಹಾಕಿಸ್ಬೋದಾಗಿತ್ತ. ನಾನಾದ್ರೆ ಇರವಾಲ್ತು. ನನ್ನ ಗಂಡನ ಮಾನ ಮರ್ಯಾದೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನೆ ಅದೇನೆ ಅಷ್ಟೇ. ಏನೇ ನೀನು ಮಾಡಿರೋದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೇನು? ಇಲ್ಲ ಮಾವ, ಎಲ್ಲ ಸುಳ್ಳು ಹೇಳಕತ್ತಾಳಕಿ. ಈಕಿ ಬಿದ್ದಿದ್ಲು, ನಾನು ಹೋಗಿ ಅಲ್ಲೇ ಹಿಂದೆ ನಿಂತಿದ್ನಿ. ಅವ್ನು ಹೆಂಗೆ ಫೋಟೋ ತೆಗ್ದಾರೆ ಏನೋ. ಇವಾಗೇನು ಅನ್ನೋದು ಬಂದು ಎಲ್ಲನೂ ತಮ್ಗೆ ಹೆಂಗೆ ಬೇಕೋ ಹಂಗೂ ಮಾಡಕತ್ಬಿಟ್ಟೈತಿ. ಅವರೆಲ್ಲ ಸುಳ್ಳು ಹೇಳಕತ್ತಾರ. ನಾನು ಮಾಡಿದ್ರು ಮಾಡಿ ನಾನು ಹಂಗೆ ಫೋಟೋ ಮಾಡಿರ್ಬೇಕಾದ್ನೇನಾರ ಮಾಡಿಸ್ಕೊಂಡೆ ಈಕೆ ಇಟ್ಕೊಂಡಾಳಂತ ಅನಿಸ್ತತಿ ನನ್ನ ಮ್ಯಾಗ ಸೇಡ್ ತೀರಿಸ್ಕೊಳಕ. ಈ ಥರ ಎಲ್ಲ ನಾಟಕ ಆಡಕ್ಕೆ ಹೋಗಬೇಡ. ಖುಷಿ, ನೀನು ಯಾರು ಅನ್ನೋದು ನನಗೆಲ್ಲ ಗೊತ್ತೈತಿ. ನೀನು ನಾಟಕ ಆಡೋದಕ್ಕೆ ತಕ್ಷಣ ಒಪ್ಕೊಂಡೆ ನಾನು ನೀನು ಹೇಳಿದಂಗೆ ಕುಣ್ಯಾಕ ನಾನೇನು ವೀರು ಅಲ್ಲ, ನೆನಪಿಟ್ಕೋ. ಹಂಗೆ ಅತ್ತಿನೂ ಅಲ್ಲ, ನೀನು ಹೇಳಿದಕ್ಕೆಲ್ಲ ಹ್ಞೂ ಅಂತ ತಲೆ ಆಡ್ಸಕ್ಕೆ. ನೋಡೇ, ಜಾಸ್ತಿ ಮಾತಾಡಬೇಡ. ಜಾಸ್ತಿ ಹಿಂಗೆ ಮಾತಾಡಿದ್ರೆ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ನೋಡು. ಇವಾಗ ಇಲ್ಲಿಂದ ಸುಮ್ಮನೆ ಫೋಟೋ ಒಳಗೆ ನನಗೆ ತಲೆ ಕೆಟ್ಟು ಮೂರ ಬಟ್ಟೆ ಆಗೈತಿ. ನೀನೇನಾದರೂ ಹಿಂಗೆ ಇಲ್ಲಿ ಜಗಳಾಡ್ಕೊಂತ ನಿಂತಿದ್ದು ಗೊತ್ತಾದ್ರೆ ನಾನು ಮಾತ್ರ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ. ಆಯ್ತು ಹೋಗ್ತೀನಿ. ಇನ್ನು ಮುಂದೆ ನೀವು ನನ್ನ ಗಂಡ ಅನ್ನೋದು ಆಕೆಗೂ ಗೊತ್ತೈತಿ, ಅತ್ತೆಗಂತೂ ಗೊತ್ತೈತಿ. ಇನ್ನು ಮುಂದೆ ತಾಳಿ ಹಾಕೊಂಡು ನಾನು ಹೆಂಗೆ ಬೇಕೋ ಈಗ ಹೆಂಗಿರ್ತಾಳಲ್ಲ, ನಾನು ಇನ್ಮಿಂದ ನನಗೆ ಹೆಂಗೆ ಬೇಕು ಹಂಗೆ ಇರ್ತಾನೆ. ನಾನೇ ಸೀರೆ ಉಟ್ಕೋಬೇಕು, ನನಗೆ ಇಷ್ಟ ಬಂದಾಗ ನಾನು ಇರ್ತಾನೆ, ಆಕೆಗೆ ಇಷ್ಟ ಬಂದಾಗ ಹಾಕಿರ್ಲಿ. ಇನ್ನು ಮುಂದೆ ಯಾರಿಗೂ ಸಲಾಮ್ ಹೊಡಿ ಮಗಳಲ್ಲ ನಾನು. ಎಲ್ಲನೂ ಸವಾನಾಗಿ ಹಂಚ್ಕೊಂಡು ಪಾಲು ಮಾಡ್ಕೊಂಡು ಮಾಡ್ತೇನೆ ಇನ್ನು ಮುಂದೆ ಕೆಲಸ. ನಾನೇ ಈ ಮನೆ ಕೆಲಸಗಳಲ್ಲ. ನಾನು ಈ ಮನೆಗೆ ಸೊಸೆ ನಾನು. ಅದ್ರಾಗೂ ನಾನು ಬಂದಿರೋ ಫಸ್ಟ್ ಸೊಸೆ, ಇವಳು ಬಂದಿರೋದು ಆಮೇಲೆ 2ನೇ ಸೊಸೆ ಇವಳು. 2ನೇ ಸ್ಥಾನ ಇವಳು. ಏನೇ ಇದ್ರು ನಾನು ತೊಗೊಂಡ್ಬಿಟ್ಟಿರೋದು, ನಾನು ಹಾಕೊಂಡ್ಬಿಟ್ಟಿರೋದು ಹಾಕೊಳ್ಳೋಳು ನೀನು. ನೆನ್ಪಿಟ್ಕೊ. ಬಡವ್ರ ಮನೆಯಿಂದ ಬಂದಿರ್ಬೋದು, ಆದ್ರೆ ಗಂಡನಲ್ಲಿ ಫಸ್ಟ್ ಸ್ಥಾನ ತೊಗೊಂಡಕ್ಕೆ ನಾನು, ಸೆಕೆಂಡ್ ಸ್ಥಾನ ತೊಗೊಂಡಕ್ಕೆ ನೀನು. ಇನ್ನು ಮುಂದೆ ಐತಿ ಮಾರಿ ಹಬ್ಬ ನಿನಗೆ. ನೋಡಿ ಮಾಮ, ಆಕಿ ನನಗಷ್ಟೆಲ್ಲ ಅನ್ನಕತ್ತಾಳ. ಖುಷಿ, ನಿನಗೆ ಮೊದಲ ಗೊತ್ತಿತ್ತು ನಾನು ಆಕೆಗೆ ಮದುವೆ ಆಗಿರೋದು? ಅದು ಮಾಮ, ಹೌದು ಮಾಮ, ನಂಗೆ ಗೊತ್ತಿತ್ತು. ಆದ್ರೆ ನನಗೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇರಲಿಲ್ಲ. ನಿಮ್ಮನ್ನು ಬಿಟ್ಟು ಬೇರೆ ಹುಡುಗನ ಮದುವೆ ಆಗೋಕೆ ನಂಗೆ ಮನಸ್ಸಿರಲಿಲ್ಲ. ಅಪ್ಪ ಅಮ್ಮಂಗೆ ಏನಾದರೂ ಗೊತ್ತಾಗಿದ್ರೆ ಈ ಮದುವೆ ನಡೀತಿರುತ್ತೇನೋ ಇಲ್ಲ. ಅದಕ್ಕೆ ನಾನು ಯಾರಿಗೂ ಹೇಳ್ದೆ ನಿಮ್ಮನ್ನು ನಾನು ಮದುವೆ ಆದ್ನಿ ಮಾಮ. ಯಾಕಂದರೆ ನಾನು ನಿಮ್ಮನ್ನ ಚಿಕ್ಕ ವಯಸ್ಸಿಂದ ನಾನು ಯಾವಾಗ ಅಪ್ಪ ಅಮ್ಮ ಇವರೇ ನಿನ್ನ ಗಂಡ ಅಂತಂದ್ರು ಆವಾಗಿಂದ ನಾನು ನಿಮ್ಮನ್ನ ಇಷ್ಟಪಟ್ಕೊತ ಬಂದೀನಿ ಮಾಮ. ಇವಾಗ ಬೇರೆ ಹುಡುಗನ ಮದುವೆ ಆಗಂದ್ರೆ ಹೆಂಗೆ ಆಗೋದಾಗ್ತೈತಿ? ಅದಕ್ಕೆ ನಾನು ಕಷ್ಟನೋ ಸುಖನೋ ನಿಮ್ಮ ಜೊತೆನೇ ಇರಬೇಕು ಅಂಥೇಳಿ 2ನೇ ಹೆಂಡತಿ ಸ್ಥಾನ ತೊಗೊಂಡು ನಿಮ್ಮ ಕೈಲಿ ತಾಳಿ ಕಟ್ಟಿಸ್ಕೊಂಡೆ ಮಾಮ. ಗೊತ್ತಿದ್ರು ಗೊತ್ತಿಲ್ಲದಿರೋ ಹಾಗೆ ನಾಟಕ ಮಾಡ್ಕೊತ ಇಷ್ಟು ದಿನ ಬಂದೆ. ಆದರೆ ಇವಾಗೆಲ್ಲ ಗೊತ್ತಾಯ್ತಲ್ಲ, ಇನ್ನೇನು ಮಾಡೋದು? ನಾನು ಹಣೆ ಬರಹೇ ಚೆನ್ನಾಗಿಲ್ಲ ಮಾಮ. ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿ ಮಾಡಿದ್ನಿ. ಆದರೆ ನೀವು ಅವಳು ಯಾಕೆ ಮದುವೆ ಆದರೂ ನನಗೆ ಗೊತ್ತಿಲ್ಲ. ಆದರೆ ನೀವು ಈ ರೀತಿ ಮಾಡ್ತೀರಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಮಾವ. ಅಂದ್ಕೊಂಡಿರಲಿಲ್ಲ. ಖುಷಿ ನಿಂತ್ಕೋ. ಖುಷಿ ಏನಾಗೋದು ನನ್ನ ಜೀವನ? ಒಬ್ಳು ಈ ಕಡೆ ಸಿಟ್ನಾಗ ಹೋಗತ್ತಾಳ, ಒಬ್ಳು ಈ ಕಡೆ ಅಳ್ಕೊಂತ ಹೋಗತ್ತಾಳ. ನನ್ನ ಜೀವನದಾಗ ಏನೆಲ್ಲ ಆಗತ್ತತಿ, ಏನೆಲ್ಲ ನಡೆಯತತಿ, ಯಾಕೆ ಈ ಥರ ಎಲ್ಲ ಆಗತ್ತತಿ?